ಒಳಗ ಇನ್ನೊಬ್ರು ಏನಂತಾರ ಅವ್ರು ಏನಂತಾರ ಅಂತ ತಲೆ ತಿಳ್ಕೊಬಾರ್ದು. ಬಾಜುದವ ಏನು ನಿಮ್ ಬಂದು ಊಟ ಹೊಟ್ಟಿಸ್ದಾಗ ಊಟ ಮಾಡ್ಸೋಂಗಿಲ್ಲ ಅವನು. ನಮ್ಮ ಹೊಟ್ಟಿಗೆ ನಾವ ದುಡ್ದು ತಿನ್ಬೇಕು. ಹಂಗಂತ ಇನ್ನೊಬ್ರು ಹಂಗಂತಾರ ಇದು ಅಸಹ್ಯ ಆಕೈತಿ ನಾಚಿಕೆ ಆಕೈತಿ ಯಾವನ ಬಗ್ಗೆನೂ ಕೇರ್ ಮಾಡಬಾರ್ದು. ವಿಡಿಯೋ ಮಾಡ್ಬೇಕಾ ಕಂಟೆಂಟ್ ಐತೆ ನನ್ನ ಕಡೆ ವಿಡಿಯೋ ಮಾಡು ಅಷ್ಟೇ ಮುಗೀತಿ. ಯಾರು ಇನ್ನೊಬ್ರು ಏನಂತಾರ ಅಂತಂದು ಹಿಂದೆ ಮಾತಾಡೋರು ಹಿಂದೆ ಇರ್ತಾರೆ, ಮುಂದೆ ಮಾತಾಡೋರು ಮುಂದೆ ಇರ್ತಾರೆ. ಅವ್ರ ಬಗ್ಗೆ ನಾವು 100 ಮಂದಿ ಬಗ್ಗೆ 100 ತಲೆ ಮಾಡಿ ಕೆಡಿಸೋಂತ ಕುಂದ್ರಬಾರ್ದು. ಹಂಗೆ ತಲೆ ಮಾಡ್ಸೋಂತ ಕುಂದ್ರೆ ನಾ ಯಾವಾಗೂ ಜೀವನದಾಗ ಮುಂದೆ ಬರೋಂಗಿಲ್ಲ. ಸ್ಟಾರ್ಟಿಂಗ್ ಅಸಹ್ಯ ಆಕೈತಿ ಅಂತಾರ ಮಾಡಲಿ, ಎಷ್ಟು ಮಾಡ್ತಾರ ಮಾಡಲಿ. ಯಾವಾಗ 100 ವಿಡಿಯೋ ಮಾಡ್ತೀವಿ ಅಂದ್ರೆ ಅದ್ರೊಳಗೆ ಒಂದು ನಿನ್ನ ಸಕ್ಸಸ್ ಆಗತ್ತೈತೆ, ಇದೇ ನಾ ಗ್ಯಾರಂಟಿ ಕೊಡ್ತೀನಿ. ನನ್ನ ಫಸ್ಟ್ ವಿಡಿಯೋ ಇರ್ಬೋದು, ನನಗೆ ಕಾನ್ಫಿಡೆನ್ಸ್ ಆಗಿ ನಾ ಅದೇನಿ ಯಾವತ್ತೂ ಎಲ್ಲರೂ ನನ್ನ ಕೈ ಹಿಡಿತಾರ ಅಂತಂದು ನಾ ಯಾರ ಬಗ್ಗೆನೂ ಕೇರ್ ಮಾಡೋಂಗಿಲ್ಲ. ಹಂಗಂತಂದು ಈ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕನ್ನೋ ಯಾರ ಬಗ್ಗೆ ಕೇರ್ ಮಾಡಕ್ಕೆ ಹೋಗ್ಬೇಡ್ರಿ. ನಿನ್ನ ನೋಡ್ಕೊಂಡು ನಗತಾರ, ವಿಡಿಯೋ ಮಾಡಿದ ಮುಂದೆ ನಗತಾರ, ಡೋಂಟ್ ವರಿ. ವಿಡಿಯೋ ಮುಂದೆ ನಗಲಿ ಬೇಕಾದ ಮಾಡಲಿ. ಅವ್ರು ನಗ್ತಾರ ಅಂತಂದು ನೀ ಡಿಮೋಟಿವೇಶನ್ ಹಾಕೋಬೇಡ. ಅವ್ರು ಇವತ್ತು ನಗ್ತಾರ ನಾಳೆ ಹೊಗಳ್ತಾರ, ಅವ್ರ ಬಗ್ಗೆ ನೀ ತಲೆ ಕೆಡಿಸ್ಕೋಬೇಡ. ನಿಂದೇನು ಫೋಕಸ್ಸು ನಿನ್ನ ಕೆಲಸ, ನಿನ್ನ ಶ್ರದ್ಧೆ, ನೀ ಅಪ್ಲೋಡ್ ಮಾಡೋದು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡಿದ್ರೆ ಮುಗೀತಿ. 2 ತಿಂಗಳದಾಗ ನೀ ವೈರಲ್ಲು ಆಗ್ಬೋದು. ವೈರಲ್ ಆಗೋ ಜರೂರತ್ತಿಲ್ಲ. ನಿನ್ನ ಕಂಟೆಂಟ್ ಕ್ರಿಯೇಟ್ ಇಷ್ಟ ಆಯ್ತಾ, ಜನರು ಫಾಲೋ ಮಾಡೇ ಮಾಡ್ತಾರೆ, ಲೈಕು ಮಾಡ್ತಾರೆ, ಶೇರು ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ. ಇಷ್ಟು ಹೇಳ್ಬೇಕಾಯ್ತು. ನಾಳೆಂತ್ರ ಅನ್ನೋದು ಬಿಟ್ಟು ಇವತ್ತಿಂತ್ರ ಈಗಿಂತ್ರ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತಂದು ಫೋಕಸ್ ಆಗಿ ಶ್ರದ್ಧೆಯಿಂದ ಅಪ್ಲೋಡ್ ಮಾಡಿರಿ. ಅದಕ್ಕೆ ಪ್ರತಿಶ್ರಮ ಸಿಗ್ತೈತಿ. ಇಷ್ಟು ಹೇಳ್ಬೇಕಾಯ್ತು. ಬಾಯ್. ಎಲ್ಲರೂ ಸಿಗುಂದ್ರಿ ನೆಕ್ಸ್ಟ್ ವಿಡಿಯೋದಾಗ. ಇವತ್ತಿನ ವಿಡಿಯೋ ಹೆಂಗೈತೆ ಅಂತ ಗೊತ್ತಿಲ್ಲ, ಭಾಳ ಮಾತಾಡಿರ್ಬೇಕು ನಾನು. ಆದರೂ ಒಂದು ಸ್ವಲ್ಪ ಹೊಟ್ಟೆ ಹಾಕೋರಿ, ಜೋಶ್ ಇತ್ತಲ್ಲ ಅದಕ್ಕೆ. ಬಾಯ್.